ಮಾಡಿಸ್ಕೊಡ್ತೇವೆ ಆಗ ಫಸ್ಟಿಗೆ ಅಂತ ಇಲ್ಲ ಈಗ 1000 ಸಂಕಲ್ಪ ಮಾಡಿಕೊಡ್ರಿ ಅಂದರೆ 51 ರೂಪಾಯಿ ಒಂದು ಕತೆ ಆಗ 74 ಸುಮಾರು 74 54 ರೂಪಾಯಿ 51 ರೂಪಾಯಿ ಒಂದು ಕತೆ ಮಾಡಿಸಿ 1008 ಸಂಕಲ್ಪ ಮಾಡಿಕೊಂಡು ಆ ಕಾರ್ಯಕ್ರಮ ಕೈ ಹಾಕ್ತೇವೆ. ಸುಮಾರು 1100 ಕತೆಗಳು ಆದವು ಹಳ್ಳಿಯಲ್ಲಿ ಹೋಗಿ ಆ ಕಾನ್ಸೆಪ್ಟೇ ಇದ್ದಿದ್ರು ಮೊದಲು ಎಲ್ಲರೂ ಅಷ್ಟು ಕತೆ ಮಾಡ್ಕೊಂಡು ಅಲ್ಲಿಂದ ಶುರು ಮಾಡಿದ್ವಿ ನಾವು ಯಾವ ಸತ್ನಾರಾಯಣ ಮಾಡಲಿಕ್ಕೆ. ಅದು ವಾರ್ಷಿಕ ಕಾರ್ಯಕ್ರಮ ಅಂತ ಮುಂದುವರಿತಾ ಬಂತು. ಆದ್ದರಿಂದ ಸತ್ಯನಾರಾಯಣ ಕಾರ್ಯಕ್ರಮ ಮಾಡಿದ್ವಿ. ಮೊದಲು ನಮ್ಮಲ್ಲೆಲ್ಲ ಏನಾಗಿದೆ, ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಶಿವರಾತ್ರಿ ಅಂದರೆ ನಾವು ಪ್ರತಿ ಮನೆಯಲ್ಲೂ ನಾನ್ ವೆಜ್ ತಿಂತಿದ್ರು, ಮೀನು ಹಿಡಿಯೋಕ್ಕೆ ಹೋಗ್ತಿದ್ರು. ಆ ಶಿವರಾತ್ರಿಯಲ್ಲಿ ಹೆಚ್ಚಾಗಿ ಭಾಳಷ್ಟು ಜನ ನಾನ್ ವೆಜ್ ಹಬ್ಬ ಮಾಡ್ತಿದ್ರು ಎಂದು ನಾವು ಈ ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿರು. ಎಲ್ಲರೂ ಕೂಡ ಎಲ್ಲ ಅದನ್ನು ಬಿಟ್ಟು ತರಳಿ ಬಂದು ಪೂಜೆ ಮಾಡಿಸಿ ಅದಕ್ಕೆ ತರಳಿ ಮಠದ ಪ್ರಭಾವ ಇತ್ತು ಎಲ್ಲ ಕಡೆ. ಸ್ವಾಮಿಗಳು ಹೋಗಿ ಕಾಣಿಕೆ ಊಟ ಮಾಡಿಕೊಂಡು ತರಳಿಬೇಕು, ವಿಶೇಷ ಗೌರವ ಈಗಲೂ ಕೂಡ ಇದೆ. ಆಗಿನ ಕಾಲದಲ್ಲಿ 35,000 ಕುಟುಂಬಗಳಿತ್ತು. ಸುಮಾರು 600 ವರ್ಷದ ಇತಿಹಾಸ ಇರುವಂಥ ತರಳಿ ಮಠ ಬಿಳಿಗಿರಿ ಆಗಿನ ಕಾಲದಲ್ಲಿ. ಆಗ ಮೂಲ ಸ್ವಾಮಿ ತಿಮ್ಮಪ್ಪ ಸ್ವಾಮಿ ನಮ್ಮಲ್ಲಿ ಆ ಇತಿಹಾಸ ಇತ್ತು. ಮತ್ತು ಸ್ವಾಮಿಗಳು 4-5 ಸ್ವಾಮಿಗಳು ಕೂಡ ಹೆಗ್ಗೇರಿಗೆ ಬೇರೆ ಬೇರೆ ಮಠಕ್ಕೆ ಬಂದು ಹೋಗಿದ್ದು, ಪ್ರತಿ ವರ್ಷ ದುಡ್ಡು ಕಾಣಿಕೆ ಊಟ ಮಾಡೋದು. ಆ ನಂಬಿಕೆ ಮೇಲೆ ಆ ಒಂದು ಬದಲಾವಣೆಯೂ ಆಯ್ತು ಸಮಾಜದಲ್ಲಿ. ಈಗ ನಮ್ಮ ಶಿವರಾತ್ರಿ ದಿನ ಎಲ್ಲರೂ ಶಿವನು ಇದು ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಇದು ಮಾಡ್ಕೊಡ್ತಾರೆ. ಮನೆಯಲ್ಲಿ ಯಾವುದೇ ನಾನ್ ವೆಜ್ ಮಾಡೋದು ಶಿವರಾತ್ರಿ ಅದು ಸಂಘಟನೆ. ಜನರು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಅವತ್ತು ಅಲ್ಲಿಂದ ನಾವು ಶುರು ಮಾಡಿದ್ವಿ. ಇತ್ತಿತ್ತಲಾಗಿ ಸುಮಾರು 2,500 ಸತ್ಯನಾರಾಯಣ ಕಥೆಗಳನ್ನು ಒಂದು ಕುಂಭಗಳು ಇದು ಮಾಡಿ ಕಲಶ ಮಾಡಿ 2,500ವರೆಗೆ ಬಂದಿದೆ ಈಗ ಕತೆ ಮಾಡಲಿಕ್ಕೆ. ಈಗ ಮೊದಲನಾಗೆ ಅದನ್ನು ಹೆಚ್ಚು ಮಾಡಿದ್ವಿ. 250 ರೂಪಾಯಿ ಮಾಡಿ, ಇದು 250 250 ರೂಪಾಯಿ ಒಂದು ಕತೆಗೆ ಮಾಡಿಕೊಂಡು ಇದನ್ನು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ. ಅಷ್ಟಾದ್ಮೇಲೆ ಈಗ ನಮ್ಗೆ ಯೋಗಾನಂದ ಸ್ವಾಮಿಗಳಂತ ಈ ಸಾರಂಗ್ ರೆಡ್ಡಿ ಆ ಸ್ವಾಮಿಗಳು ಪರಿಚಯ ಆದ. ಅವರು ಒಂದು ಸಲ ಮಠಕ್ಕೆ ಬರ್ತೇನೆ ಅಂತ ಹೇಳಿದ್ರು, ಬರ್ಬೇಕಂತ ಕರ್ಕೊಂಡು ಅವರು ಬಂದರು. ಶಿಲೇಂದ್ರ ರಾಮಪ್ಪನವರು ಬಂದರು. ಅವರು ನೋಡಿದ್ರೆ ನಾನು ಇಲ್ಲಿ ಈಶ್ವರ ಸಾನ್ನಿಧ್ಯ ಮೂಲತಃ ಇದ್ದು ಜಾಗ ಇದೆ. ನಾವು ಒಂದು ಹಳೆಯ ಗಿಬ್ಬ ಇತ್ತು, ಎತ್ತರ ಮಣ್ಣು ತುಂಬಿ ಸುಮಾರು 100 ಫೂಟ್ ವಿಸ್ತಾರ ಜಾಗದಲ್ಲಿ. ನಾನೊಂದು 3-4-5 ಫೂಟ್ ಹತ್ತಿರ ಗಿಬ್ಬ ಕಾಣ್ತು. ಇಲ್ಲ ಇದೇ ಜಾಗದಲ್ಲಿ ಈಶ್ವರ ದೇವಾಲಯ ಇತ್ತು, ಮಠನೂ ಇತ್ತು ನಿಮಗೆ ಇಲ್ಲಿ, ಹಳೆ ಮಠ. ಸುಮಾರು ಅದಕ್ಕೆ ಆಗಿನ ಕಾಲದಲ್ಲಿ ನಾವು ಮಡೆದೂರು ಗಣಪತಿ ಅಂತ ಒಬ್ಬರು ಇತಿಹಾಸ ತಜ್ಞರಿಗೆ ಶಿವಮೊಗ್ಗದವರು ಅವರು ಹೇಳಿದರು, ಇವ್ರಿಗೆ ಬರ್ತದೆ ಮಡೆದೂರು ಗಣಪತಿ ಇದಕ್ಕೆ ಹೆಚ್ಚು ಕಡಿಮೆ 650 ವರ್ಷದ ಹಳೆ ಇತಿಹಾಸ ಇದೆ. ಹಾಗಾದ್ರೆ ಏನು ಮಾಡಬೇಕು, ಇಲ್ಲಿ ಆಗಿರೀಲಿ ಒಂದು 6 ಫೂಟ್ ತೆಗೆದ್ರೆ ನಿಮ್ಗೆ ಪೂರ್ವ ಸಿಗ್ತದೆ ಮತ್ತು ಸ್ವಾಮಿ ಈಶ್ವರ ದೇವಾಲಯ ಗುಡಿ ಈ ಮಠದಲ್ಲಿ ಫಸ್ಟಿಗೆ ಈ ಸ್ಥಿತಿಲಿ ಈಗ ಮಾಡ್ಕೊಂಡು ಇದು ಫಸ್ಟಿಗೆ ಈಗ ಈಶ್ವರ ದೇವಾಲಯ ಉದ್ಘಾಟನೆ ಮಾಡಬೇಕಂತ ಮಾಡಿದ್ವಿ. ಅದರ ಪೂರ್ತಿ ರೂಪರೇಷೆ ಮಠದ್ದು ಅದಲ್ಲ ಈಗ ಇನ್ನು ಮುಂದೆ ಈ ಮಠ ಸುತ್ತಲುವಾಗಿ ಚಂದ್ರಶಾಲೆ ಮಠ ಮಾಡಬೇಕು ಅಂತ ಇದು ಸಂಕಲ್ಪ ಮಾಡ್ಕೊಂಡು ಈ ಸಾಲ 65 ಕಂಬಗಳು ಎತ್ತಿದ್ದಾರೆ. ಈಗ 6 ಫೂಟ್ ಏನು ಪಿಲ್ಲರ್ಗಳು ಈಗ ಏನು 12 ಫೂಟ್ ತುಂಬಿಸೋಣ ಆ ಜಾಗದಲ್ಲಿ ಈಗ 66 ಕಂಬಗಳು ಇಟ್ಟಿದ್ದಾರೆ. ಅದರಿಂದ ನಮ್ಮ ಹಣಕಾಸಿನ ಮುಖಂಡ ಎಕ್ಸ್ಟ್ರಾ ಇದಿಷ್ಟು ಮಾಡ್ಕೊಂಡು ಮೊದಲು ಈ ಈಶ್ವರ ದೇವಾಲಯ ಮಾಡ್ಕೊಂಡು ನಾನು ನಂತರದಲ್ಲಿ ಮಾಡಿದರೆ ಆಯಿತು ಅಂತೇಳಿ ಮಾಡ್ತೀವಿ. ಅದು ಮಾಡ್ಕೊಂಡು ಈಗ ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದ್ವಿ. ಅಷ್ಟೆಲ್ಲ ನೀವು ಮೊನ್ನೆ ಉಪರಾಷ್ಟ್ರಪತಿಗಳು ಬಂದಿದ್ದರು, ನನ್ನ ಪರ್ಸನಲ್ ಬರಲಿಕ್ಕೆ ಆ ಟೈಮಲ್ಲಿ ವೀರೇಂದ್ರ ಹೆಗ್ಡೆ ನಿನ್ನೆ ವೀರೇಂದ್ರ ಹೆಗ್ಡೆ ಅವರು ಕೂಡ ಬಂದಿದ್ದರು. ಅವರಿಗೊಂದು ಮನವಿ ಕೊಟ್ವಿ. ವೀರೇಂದ್ರ ಹೆಗ್ಡೆ ಅವರೆಲ್ಲ ಖಂಡಿತವಾಗಿ ನಾನು ಕೈ ಜೋಡಿಸ್ತೇನೆ, ಇಷ್ಟೆಲ್ಲ ಇತಿಹಾಸ ಇದೆ ಅಂತ ಮಾಡೋಣ ಹೇಳುವಂಥ ಒಂದು ಭರವಸೆಯನ್ನು ಕೂಡ ನಮ್ಗೆ ಕೊಟ್ಟು. ಮತ್ತು ನಾವು ಸ್ವಲ್ಪ ದಿನ ಹಿಂದೆ ಸಿಗಂದೂರಿಗೆ ಹೋಗಿದ್ವಿ. ರಾಮಕ್ಕೆ ನಡುಗೊಂಡು ಮನವಿ ಕೊಟ್ಟರು, ಗೊತ್ತಿತ್ತು ಅವರೇ ಪೂಜೆ ಮಾಡೋದು. ಇಲ್ಲ ನಿಮ್ಮ ಹಣಕಾಸಿನ ಮುಗ್ಗಟ್ಟಿದೆ, ಈಗ ಒಂದು ಸ್ವಲ್ಪ ಕೊಡ್ತೇನೆ, ನಿಮ್ಮೊಂದು 3 ಲಕ್ಷ ರೂಪಾಯಿ ಚೆಕ್ ತೊಗೊಂಡೋಗಿ ಸ್ವಲ್ಪ ಇದ್ದಲ್ಲಿ ನಾನು ಕೂಡ ನನ್ನ ಮ್ಯಾಕ್ಸಿಮಮ್ ಸಹಾಯ ಮಾಡ್ತೇನೆ, ಕಾರ್ಯಕ್ರಮ ಮಾಡೋಣ ಅವರು ಕೂಡ ಭರವಸೆ ಕೊಟ್ಟು. ಸ್ಥಳೀಯವಾಗಿ ಸುಮಾರು ಜನರು 1,50,000 20,000 ಕೊಡ್ತಾರೆ. ಇನ್ನೂ ನಾವು ವಸೂಲಿ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇದನ್ನು ಈ ಮತ್ತೆ ಮಾಡ್ತಾ ಪಾತ್ರೆ ಏನಿಲ್ಲ ಆಗಿತ್ತು ನಮಗೆ. ಬೇರೆಯವ್ರ ಕೊಪ್ಪರಿಗೆ ತೊಗೊಂಡೋಗಿ ಅಲ್ಲಿ ಎಲ್ಲ ಅನ್ನ ಮಾಡಾಕ್ತೀವಿ. ಈಗ ನಮ್ಮ ಪಾತ್ರೆ ಪಲ್ಲೆ ಒಂದು 7-8 ಸಾವಿರ ಜನರಿಗೆ ನಮ್ಮ ಪಾತ್ರೆ ಪಲ್ಲೆ ಎಲ್ಲರನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಸ್ವಾಮಿಗಳು ಬಂದಾಗ ಉಳಿಬೇಕು ಅಂತೇಳಿ ಒಂದು ಗುಡಿಯನ್ನು ಕೊಟ್ಟಿದ್ದೀವಿ. ಒಂದು ಗುಡಿನ ಮಾಡಿದ್ರು. ಸೊ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಗುಡಿನ ಮಾಡಿದ್ರು. ಅದೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೂ ಮೊದಲು ಈಗ ತರಳಿ ಮಠದ ಅಭಿವೃದ್ಧಿಗೆ ಏನಾಗಿಬಿಟ್ಟು ಅಂತಂದರೆ ಹಿಂದೆ ನಮ್ಗೆ ಭಾರಿ ತೊಂದರೆ ಬಂತು. 15 ವರ್ಷ ವ್ಯಾಜ್ಯ ನಡೀತು ಜಾಗದ ಬಗ್ಗೆ. ಬೆಟ್ಟದ ಮಾಲೀಕರಿಗೂ ನಮಗೂ ಅವ್ರು ಬೆಟ್ಟದವರು ಜಾತ್ರೆ ಮಾಡಿಕೊಂಡು ಅವಕಾಶ ಕೊಡಲಿಲ್ಲ.
ಪೊಲೀಸ್ ಇಟ್ಕೊಂಡು ನಾವು ಲೇಡೀಸ್ ಪೊಲೀಸ್ ವ್ಯಾನ್ ಇಟ್ಕೊಂಡು ಜಾತ್ರೆ ಮಾಡುವಂಥದ್ದು ನಾನು ಕೊನೆಗೆ ಅದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತು. ಸುಮಾರು 25 ಕ್ರಿಮಿನಲ್ ಪ್ರಕರಣಗಳು ನಡೆದು ಕೋರ್ಟ್ನಲ್ಲಿ.